ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಸಾಲಿಗ್ರಾಮದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ. ಮಾರ್ನಿಂಗ್ 7:55ರಿಂದ. ಇವತ್ತು ಶನಿವಾರ ಅಲ್ವಾ, ಅವರು ಸರ್ರು ಅಂದರೆ BLO ವರ್ಕ್ ಮಾಡ್ತಾರಲ್ಲ, ಅವರು ಸ್ವಲ್ಪ 9 ಗಂಟೆ ಅಂದರೆ ಇನ್ನೂ ಬೇಗನೆ ಬನ್ನಿ, ಅವ್ರು ಶನಿವಾರ ಬೇಗ ಬಂದಿರ್ತಾರಲ್ವ, ಹಾಗಾಗಿ ಬೇಗ ಬನ್ನಿ ಮೇಡಮ್ ಅಂತ ಹೇಳಿದರು. ಇವತ್ತು ಆಫ್ ಡ್ಯೂಟಿ ಅಲ್ವಾ, ಹಾಗಾಗಿ ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಗೈಸ್. ಅದಕ್ಕೆ ನಾನು ಮನೇನ 7:45ಕ್ಕೆ ಬಿಟ್ಟೆ. ಇಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ, ಬಸ್ಸು ಹೋಗ್ಬಿಟ್ಟಿದೆ 7:45ಗೆ. ನನ್ನ ತಂಗಿ ಆ್ಯಕ್ಚುಲಿ ಇವತ್ತು ವಿರಾಜಪೇಟೆ ಟ್ರಿಪ್ ಹೋಗ್ತಾ ಇದ್ದಾರೆ. ಅವಳು ಕೂಡ ತಂದ್ರೆಗೆ ಅಪ್ಪಾಜಿ ಹತ್ರ 6:30ಗೆ ಬಿಡಿಸ್ಕೊಂಡು ತಂದ್ರೆಯಿಂದ ಸಾಲಿಗ್ರಾಮಕ್ಕೆ ಬಂದು ಇವಾಗ ಒಂದು ಜಸ್ಟ್ ಬಸ್ ಹೋಯಿತು. ಆ ಬಸ್ಸಲ್ಲಿ ರಾಮನಾಥ್ಪುರ ಹೋಗಿದ್ದಾಳೆ. 5 ನಿಮಿಷ ನಾನು ಬೇಗ ಬಂದಿದ್ದರೆ ನಾನು ಅದೇ ಬಸ್ ಕತ್ತಿದ್ದೆ, ಇಬ್ಬರು ಜೊತೇಲಿ ಹೋಗ್ಬೋದಾಗಿತ್ತು, ನಾನು ನನ್ನ ತಂಗಿ. ಅವಳು ಆ ಬಸ್ಗೆ ಹೋಗಿದ್ದಾಳೆ. ಇವಾಗ ಇನ್ನೊಂದು ಬಸ್ ಬರುತ್ತೆ, ನಾನು ಆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಡ್ಯೂಟಿ ಮುಗಿಸ್ಕೊಂಡು ಸೊ ಅಲ್ಲಿಂದ ರಾಮನಾಥ್ಪುರದಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಗಾಡಿ ಇದೆ 2:15ಗೇನೋ, ಮಧ್ಯಾಹ್ನ 2:15ಗೆ. ಸೊ ಅಲ್ಲಿಂದ ನಾನು ಬ್ಯಾಂಗ್ಳೂರು ಬಸ್ ಹತ್ತಿದ್ದೀನಿ. ನಾನು ರೀಚ್ ಆಗೋದು 7:30 ಆಗಬಹುದು. ಸೊ ಒಂದೇ ದಿನ ನಾನು ಬ್ಯಾಂಗ್ಳೂರಲ್ಲಿ ಇರೋದು, ಯಾಕಂದರೆ ನಾನು ಮಂಡೇ ಡ್ಯೂಟಿಗೆ ಬರಬೇಕು. ಇಷ್ಟು ಪ್ಲ್ಯಾನ್ಸ್ ಇದೆ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಗೋಲ್ಡ್ನ ಎತ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಇನ್ನು ಬ್ಲಾಗ್ನ ನಾನು ಮಧ್ಯಾಹ್ನದ ನಂತರ ಕಂಟಿನ್ಯೂ ಮಾಡ್ತೀನಿ. ಕೊಣನೂರ್ಗೆ ಹೋಯ್ತೈತೇನೋ. ನನ್ನ ತಂಗಿ ನೋಡಿ ಇದೇ ಬಸ್ ಕೂತವಳೆ. ನನ್ನ ಜೊತೆ ಬಂದಿದ್ರೆ ಏನಾಗಿರೋದು, ಏನು ಬೇಡ ಅಂತಿದ್ದ. ಇಲ್ಲಿ ಕೂತವಳೆ ನೋಡಿ, ಸಲ್ ಕೂತವಳೆ. ನನ್ನ ಜೊತೆ ಬಂದಿದ್ರೆ ಏನು ಬೇಡ ಅಂತಿತ್ತ. ಈ ಹಣೆ ಬರೋಕ್ಕೆ ನಾನು ತಿಂಡಿ ತಿಂದಿಲ್ಲ, ಹೊಟ್ಟೆ ಸಿಗ್ತದೆ. ಏನು ವಡೆ ತಗೊಂಡ, ಉದ್ದಿನ ವಡೆನ, ಅದಕ್ಕೆ ಜಾಸ್ತಿ ಆಗೋದೆ ನೋಡಿ. ಸಕ್ಕ ಟ್ರಿಪ್ಗೆ ಹೋಯ್ತವಳೆ. ಬ್ಯಾಗ್ ನೋಡಿ. ಅಲ್ಲ, ನಾನು ಪತ್ತೆ ಇಲ್ಲ ಅಂತ ನಿಂಗೆ ಒಂಚೂರು ಹೊಟ್ಟೆ ಉರಿಯೋದು ಬೇಜಾರಾಗೋದೇನೋ ಐತೆ ಅಲ್ವಾ? ಎಲ್ಲಿ ಬರೋಕ್ಕಾಯ್ತದೆ? ಈಗ ಡ್ಯೂಟಿ ಮುಗಿಸ್ಕೊಂಡು ನಾನು ಹೋಯ್ತಾ ಇರೋದು. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಸೋಮವಾರ ಡ್ಯೂಟಿಗೆ ರಿಟರ್ನ್ ಬರ್ತೀನಿ ನಾನು. ದಾಂಡೇಲಿಗೆ ದಂಡ ಕಟ್ಬಿಟ್ಟು ಬರೋಕ್ಕೆ ಕೊನೆಗೂ 1 ತಿಂಗಳಿಂದ ಪ್ಲ್ಯಾನ್ ಮಾಡಿ ನಮ್ಮ ಬದ್ದೇ ಇಲ್ಲ. ನೀನೊಬ್ಬಳೇ ಹೋಯ್ತೀರ ಅಲ್ಲಿ. ಸ್ವಾಗತ್ ಅವರು ಜಾಯ್ನ್ ಆಗ್ತಾರೆ. ಹಲಗನಹಳ್ಳಿಯಿಂದ ಹಾಗೆ ಹೋಯ್ತೀಯೋ, ಮನೆಗೆ ಹೋಗ್ಬಿಟ್ಟು ಹೋಯ್ತೀಯೋ? ನೀವು ಬಸ್ಸಲ್ಲೇ ಹೋಯ್ತಿದ್ದೀರಾ? ಹುಣಸೂರಿಗೆ ಬಸ್ಸಲ್ಲಿ ಹೋಯ್ತಿದ್ದೀರಾ? ಹಂಗೆ ಹೇಳು. ಈಗ ನೀನು ಬೆಟ್ಟದಪುರಕ್ಕೆ ಈ ಬಸ್ಸಲ್ಲೇ ಹೋಗಿ ಇಳಿತೀಯ. ಸ್ವಾಗತ್ ಬೆಟ್ಟದಪುರಕ್ಕೆ ಬರ್ತಾರೆ. ಎಸ್, ಹಲಗನಹಳ್ಳಿಲಿ ಸ್ವಾಗತ ಹತ್ತತ್ತಾರ. ಸರಿ ಆಯಿತು. ಮನೆಗೆ ಹೋಗಲ್ಲ ಹಂಗಾರೆ ಹರಿನಹಳ್ಳಿಗೆ. ನೋಡಿ ಗೈಸ್, ಬೀರ್ ಕೀ ಎಲ್ಲ ಇಟ್ಟಾಳೆ. ಅದರಲ್ಲಿ ಒಂದು ಚೈನ್ ಇಟ್ಟಿದ್ಲು. ಸ್ವಾಗತ ಒಂದು ಚೈನ್ ಓಲೆ ಇಲ್ಲವೇ? ಅವ್ರ ಬೀರಿಗೆ ಇಟ್ಬಿಡಿವೋ ಇಲ್ವಾ? ಈಗ ವಾಡ್ದಾಕರಾಯ್ತು ಬಿಡು, ಉಟ್ಕೊಬಿಡ್ತಾನೆ. ಏನು ಕಬ್ನೋದಲ್ವಲ್ಲ, ಕೆಚ್ಚಿದ್ರು ಬರ್ತದೆ. ಕೃತಿಗೆ ನಾಳೆ ಕೆಲಸ ಇದ್ರೆ ಬರಲ್ಲ ಅಂದೆ. ನಮ್ಮಮ್ಮ ಹೇಳ್ಬಿಟ್ಟು ಹೋಗಿ ಕುಣಿತಾಳೆ ಅಂತು. ಅದಕ್ಕೆ ನಾಳೆ ರಜಾ ಐತೆ, ಅಮ್ಮ ರಜಕ್ಕೆ ಬಂದೇ ಬರ್ತದೆ ಅಂತು. ರಜೆ ದಿನನೂ ಕೆಲಸ ಐತೆ, ಜಾಸ್ತಿ ಕೆಲಸ ಇದ್ರೆ ಬರಲ್ಲ ಅಂದೆ. ಆಮೇಲಿಂದ ಸರಿ ಅಮ್ಮ ಅಂದ್ಲು. ಆಫೀಸ್ ಫೋನು ಎಲ್ಲಿಟ್ಟಿದ್ಯಮ್ಮ ಅಂದ್ಲು. ಅಲ್ಲೇ ಐತೆ ಆಫೀಸ್ ಫೋನು ಅಂದೆ. ಸುಮ್ಮನೆ ಆಗೋಳೆ. ಅವಳಿಗೆ ಗೊತ್ತಾಗೈತೆ ನೀನು ಟ್ರಿಪ್ಗೆ ಹೋಯ್ತಿದ್ಯಾ, ನಾನು ಬೆಂಗ್ಳೂರಿಗೆ ಹೋಯ್ತಿದ್ದೀನಿ ಅಂತ ಗೊತ್ತಾಗದೆ. ಬೆಳಗ್ಗೆ ಸ್ನಾನ ಮಾಡ್ತಿರ್ಬೇಕು, ಸ್ನಾನ ಮಾಡ್ಸಂದಾಗ ಅಮ್ಮ ನೀನು ಬೆಂಗ್ಳೂರಿಗೆ ಹೋಗ್ಬೇಡಕ್ಕನಮ್ಮ ಅಂತ ಅಳ್ತಾ ಇದ್ಲು. ಅವಳು ಗೊತ್ತಾಗದೆ ನೀನು ಟ್ರಿಪ್ಗೆ ಹೋಯ್ತೀಯಾ, ನಾನು ಬೆಂಗ್ಳೂರಿಗೆ. ನಾವಿಬ್ರು ಒಂದೇ ಥರ ಕಾಣ್ತೀವ ಬೈ ಹತ್ರಕ್ಕೆ? ಇಲ್ಲ ಕಣ್ಣೆ, ಒಂದೇ ಥರ ಕಾಣಕ್ಕೆ. ನಾವು ಚಿಕ್ಕದ್ರಲ್ಲಿ ಒಂದೇ ಥರ ಕಾಣವೇನೋ ಅಲ್ವಾ? ಕರೆಕ್ಟಾಗಿ ಮುಖ ಇದು ಮಾಡು. ಬೈ ಒಂದೇ ಥರ ಕಾಣ್ತೀವಿ ಅಷ್ಟೂರು. ನಾನೇ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀನಿ. ನಾನು ಅಕ್ಕನ ಥರ ಕಾಣ್ತೀನ ಅಥವಾ ಇವಳು ಅಕ್ಕನ ಥರ ಕಾಣ್ತಾಳ? ಕಮೆಂಟ್ ಮಾಡಿ. ನಾನೇ ಅದೇನು ಕಮೆಂಟ್ ಮಾಡೋದು ನಾನು ಹೇಳ್ತೀನಿ ನೋಡಿ. ನಾನೀಗ ಗಂಗೂರಲ್ಲೇ ಇಳ್ಕೊತೀನಿ. ಇವಳು ಹಲಗನಹಳ್ಳಿಲೂ ಇಳ್ಕೊಳ್ಳಲ್ಲ. ಸ್ವಾಗತ್ ಜಾಯ್ನ್ ಆಗ್ತಾರೆ, ಡೈರೆಕ್ಟ್ ಪಿರಿಯಾಪಟ್ಟಣ ಹೋಗ್ತಾರೆ. ಪಿರಿಯಾಪಟ್ಟಣದಿಂದ ಹುಣಸೂರು. ಅವ್ರು ಬ್ಯಾಂಗ್ಳೂರಿಂದ ಎಲ್ಲ ಬರ್ತಿರೋರು. ಎಷ್ಟು ಕಾರಲ್ಲಿ ಬರ್ತಾವ್ರೆ? ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ವಾಯ್ಸ್ ಓವರ್ ಕೊಡ್ಕೊತೀನಿ. ಬೇಡ, ಹಂಗೆ ಮಾಡಬಾರ್ದು. ಎಷ್ಟು ಜನ? 12-13 ಜನ. ಇವರಿಬ್ರು ಅಂದರೆ 15 ಜನ ಹೋಗ್ತಿದ್ದ. ನಾನೇ ಹೋಯ್ತಾ ಇಲ್ಲ.
ನಾನು ಬೇಜಾರಲ್ಲಿದ್ದೀನಿ ಆದರೆ ಅಳ ಬರ್ತಾ ಇಲ್ಲ ಅಷ್ಟೇ. ನನ್ನ ಮದುವೆದಾಗಲೇ ಹೇಳಲಿಲ್ಲ ಇವಳು, ಈ ಬೇರೆ ಏನಾದರೂ ಕೆತ್ಕು ಎಮೋಷನಲ್ಲಿ ಈಗಲೇ ಎತ್ತು ಬಿಡ್ತಾಳೆ. ಅದು ಮನಸ್ಸಿಗೆ ಫೀಲ್ ಆಗಬೇಕು. ತಗೊಂಡೋಗಿ ಯಾಕೆ ಹಾಕೊಂಡೋಗಿ ಬೇಡ ಬೇಡ ಅಲ್ಲಿ ಟ್ರಿಪ್ಗೆ ನಾವು ನೀರಲ್ಲೆಲ್ಲ ಜಾಸ್ತಿ ಇಟ್ಟಿರ್ತೀವಿ. ಇನ್ನೊಂದು ಕರ್ಕೊಂಡೋಗು ಆ ಕಡೆ ಕೈಗೆ ಹಾಕು. ಫ್ರೆಂಡ್ಸ್ ನಾನು ಮುಂದೆ ನೀವೇ ಸಾಕ್ಷಿ ಕೊಡ್ತಾ ಇದ್ದೀನಿ. ಏನು 2 ರಿಂಗು ನಂದೊಂದು ರಿಂಗ್ ಅಲ್ವೇನೆ, ಯಾಕೆ ಎಲ್ಲ 2 ರಿಂಗು ಏನು ಹಾಕಲ್ಲ, ನೀಟಾಗಿ ಹಾಕು. ನಮ್ಮ ವ್ಲಾಗ್ಸ್ಗೆ ಬಾಯ್ ಹೇಳ್ಬಿಡು. ಇನ್ನೊಂದು 3 ದಿನ ಈ ಮುಂಡೂರು ಬರ್ತಿದ್ದಾನೆ ಟ್ರಿಪ್ ಮುಗಿಸ್ಕೊಂಡು. ಆಷಾಢ ಅಲ್ವಾ, 3 ದಿನ ಇವಳು ನಮ್ಮ ಬ್ಲಾಗಲ್ಲಿ ಬರಲ್ಲ. ಬಾಯ್ ಮಾಡಿಬಿಡೆ. ಅಲ್ಲಿ ತನಕ ಬಾಯ್. ನಾನು ರಾಜಪೇಟೆ ಬ್ಲಾಗ್ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನನ್ನ ಬ್ಲಾಗ್ನು ಸಪೋರ್ಟ್ ಮಾಡಿ ಗೈಸ್. ಬಂತು ಗೈಸ್, ನಾನು ಹೇಳ್ಕೊತಾ ಇದ್ದೀನಿ. ಎಲ್ಲರೂ ನಮ್ಮ ಅಕ್ಕ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಮಾಡಿ, ಆ್ಯಂಡ್ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಅಕ್ಕನ ಕಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಬಾಯ್. ನಾನಂತೂ ಬ್ಲಾಗ್ ಎಂಡ್ ಮಾಡ್ತಾ ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಸಿಗ್ತೀನಿ ಡ್ಯೂಟಿ ಮುಗಿಸಿ. ಓಕೆ, ನಾನು ಇವಾಗ ಗಂಗೂರಿಗೆ ಸ್ಟಾಪ್ ಬರುತ್ತೆ, ಇಳ್ಕೋಬೇಕು. ಇವಾಗ ಬ್ಲಾಗ್ ತಡೆ ಮಿಸ್ ಮಾಡ್ಕೊತೀವಿ ಫಸ್ಟ್ ಸ್ಟಾರ್ಟ್ ಆಗಿದೆ 9 ಸದ್ಯಕ್ಕೆ ಬಾಯ್. ಫ್ರೆಂಡ್ಸ್, ರಾಮನಾಥ್ಪುರ ಬಂದು ರಾಮನಾಥ್ಪುರದಿಂದ ಅರಕಲಗೂಡು ಬಂದು ಅರಕಲಗೂಡಿಂದ ಹೊಳೆನರಸೀಪುರ ಬಂದೆ. ಆಲ್ಮೋಸ್ಟ್ 3:30 ಆಗಿದೆ ಟೈಮು. ನನಗೆ ಮಾತಾಡೋಷ್ಟು ಎನರ್ಜಿ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕೋ ನನಗೆ ಟೈಮ್ ಬಂದು 3:30. ಮಾತಾಡೋದು ಬೇಡ ಅನ್ಸುತ್ತೆ, ವೀಡಿಯೋ ಮಾಡ್ತಿದ್ದೆ. ಬಟ್ ಬಸ್ ಬಂದ ತಕ್ಷಣ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ಟೈಮ್ ಬಂದು 5:40. ಹೋಟೆಲ್ ಮಧುರ ವೆಜ್ ಹತ್ರ ನಿಲ್ಲಿಸಿದ್ದಾರೆ. 10 ಮಿನಿಟ್ಸ್. ನಂಗೆ ಊಟ ಬೇಡ, ನಾನು ಚಿಪ್ಸು ಅದು ಇದು ತಿಂದೆ. ಮಸಾಲೆ ಪುರಿ ಇದೆ, ನಮ್ಮ ಫೇವ್ರೇಟು. ಮಸಾಲೆ ಪುರಿ ತಿನ್ನೋಣ ಬನ್ನಿ ಗೈಸ್. ನೋಡ್ಬಿಟ್ನಲ್ಲ ಮಸಾಲೆ ಪುರಿನ. ಫ್ರೆಂಡ್ಸ್, ನಾನು ಮೆಜೆಸ್ಟಿಕ್ ಬಂದು ರೀಚ್ ಆದೆ. ನನ್ನ ಫೋನಲ್ಲಿ ಬೇರೆ 1% ಚಾರ್ಜ್ ಇದ್ದಿದ್ದು, ಹಾಗಾಗಿ ಮಧ್ಯದಲ್ಲಿ ಸ್ವಿಚ್ ಆಫ್ ಮಾಡಿದ್ದೆ. ಶ್ವೇತಕ್ಕಂಗೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಬಂದು 5 ನಿಮಿಷಕ್ಕೆ ಅಕ್ಕನೂ ಬಂದು. ಯಾಕಂದರೆ ಮೆಜೆಸ್ಟಿಕ್ ಬರೋದು ಮುಂಚೆನೇ ನಾನು 10 ನಿಮಿಷ ಮುಂಚೆನೇ ಕಾಲ್ ಮಾಡಿ ಹೇಳಿದ್ದೆ 10 ನಿಮಿಷ ಅಂತ. ಇಲ್ಲಿ ನಿಂತಿರ್ತಿಂತ ಪರ್ಟಿಕ್ಯುಲರಾಗಿ ಒಂದು ಜಾಗ ಹೇಳಿದ್ದೆ, ಬಿಕಾಸ್ ನನ್ನ ಫೋನ್ ಏನಾದರೂ ಸ್ವಿಚ್ ಆಫ್ ಆದರೆ ಅಕ್ಕಂಗೆ ಗೊತ್ತಾಗಲಿ ಅಂತ ಹೇಳಿ ಬೇಗನೆ ಬಂದರು ಅಕ್ಕ ಸ್ಕೂಟಿಲಿ. ಅಲ್ಲಿಂದ ನನ್ನ ಪಿಕಪ್ ಮಾಡಿಕೊಂಡು ನಾವು ಜೊತೆಲಿ ಚಿಕ್ಕಪೇಟೆಗೆ ಹೊರಟ್ವಿ. ಪವರ್ ಬ್ಯಾಂಕ್ ಐತೇನೋ ನಂಬಿಕೆ ಮೇಲೆ ಬಂದೆ. ಪವರ್ ಬ್ಯಾಂಕ್ ಚಾರ್ಜ್ಗೆ ಹಾಕಿಲ್ಲ, ಅದು ಸತ್ತೋಯ್ತು ಪವರ್ ಬ್ಯಾಂಕು. ಏನಕ್ಕ ಹೋಯ್ತು. ಅಪ್ಪ ಮಳೆ ಬಂದಿದ್ಯಾ ಗೈಸ್? ನಾನು ಇವಾಗ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ನನ್ನ ಫೋನಲ್ಲಿ 1% ಚಾರ್ಜ್ ಇರೋದು. ಯಾವಾಗ ಸ್ವಿಚ್ ಆಫ್ ಆಯ್ತು ಗೊತ್ತಿಲ್ಲ. ಸ್ವಿಚ್ ಆಫ್ ಆಗುತ್ತೆ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡಿಟ್ಟಿದ್ದೆ. ನಂದಿನಿ ಅಕ್ಕ ಕಾಲ್ ಮಾಡೋಕ್ಕೆ ಸ್ವಿಚ್ ಆಫ್ ಆದರೆ ಕಷ್ಟ ಅಂತ ಹೇಳಿ ಪೆನ್ ತಗೊಂಡು ನಂಬರೆಲ್ಲ ಬರೆದಿಟ್ಕೊಂಡಿದ್ದೆ. ಸ್ವಿಚ್ ಆಫ್ ಆದರೆ ಯಾರ ಫೋನಿಂದನಾರು ಫೋನ್ ಮಾಡಿಸ್ಬೇಕಲ್ಲ. ಸ್ವಿಚ್ ಆಫ್ ಆದರೆ ಏನು ಮಾಡೋಣ ಆಮೇಲೆ? ಅಯ್ಯೋ, ಒಳ್ಳೆ ಕತೆ ನಂದು. ಫ್ರೆಂಡ್ಸ್, ಆಲೇ 9:30 ಏನೋ ಆಗೋಯಿತು. ನಾನು ಗೋಲ್ಡ್ ಹಾಕಿದ್ನಲ್ವ, ಅವ್ರ ಹತ್ರ ಬಂದೆ. ಸೊ ಏನು ಗೋಲ್ಡ್ ಹಾಕಿದ್ದೀನಿ ಅಂತ ಹೇಳಿ ಗೊತ್ತಾಯ್ತಾ? ಇವಾಗ ನೋಡ್ತಾ ಇದ್ದೀರಲ್ವಾ, ಅವರು ತುಂಬ ಚೆನ್ನಾಗಿ ಪರಿಚಯ ಆಗಿರೋದ್ರಿಂದ ನಾನು ಚಿಕ್ಕ ವಸ್ತು ಹಾಕಿದ್ರು. ಇವಾಗ ಬೆಂಗಳೂರಲ್ಲೇ ಹಾಕೋದು. ಅಲ್ಲಿ ಗೋಲ್ಡ್ನ ಕಲೆಕ್ಟ್ ಮಾಡಿಕೊಂಡು, ಪಾಪ ನಾನು ಬರ್ತೀನಿ ಅಂತ ಅವರು ಶಾಪ್ನ ಕ್ಲೋಸ್ ಮಾಡಿರಲಿಲ್ಲ. ಕಲೆಕ್ಟ್ ಮಾಡಿಕೊಂಡು ನಂದಿನಿ ಅಕ್ಕ ಅವ್ರ ಮನೆಗೆ ಬಂದೆ. ಬಂದ ತಕ್ಷಣ ಅಕ್ಕ ನೀರು ಕೊಟ್ಟರು, ಕುಡಿದ್ಬಿಟ್ಟು ಒಂದು 10 ನಿಮಿಷ ಸುಧಾರಿಸ್ಕೊಂಡು ಅದಾದಮೇಲೆ ಫ್ರೆಶಪ್ ಆಗೋಣ ಅಂತ ಹೇಳಿ ಫ್ರೆಶಪ್ ಆಗೋಕ್ಕೆ ಹೋದೆ. ಅಕ್ಕ ಅವರ ಮಕ್ಕಳು ಎಲ್ಲ ಅಲ್ಲೇ ಇದ್ದಾರೆ, ನೋಡ್ಬೋದು. ನೀವು ಲಾಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ನೋಡಿದ್ದೀರಾ, ಶಿವನ ಎಲ್ಲ, ಲಕ್ಷ್ಮೀ ಸಿಸ್ಟರ್, ನಾನು ಚಾಂದು ಎಲ್ಲ ಬಂದಿದ್ದು. ಅದಕ್ಕಿಂತ ಮುಂಚೆ ದೊಡ್ಡಮ್ಮನ ಜೊತೆ ಬಂದಿದ್ದೆ. ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಕೂತಿದ್ದೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕೊಂಡು ಕೂತಿದ್ದೆ. ನೀನು ತಿನ್ನಕ ಬೆಸ್ಟ್ ನಾನು ಬಂದಿದ್ದೀನಿ ಅಂದ್ಬಿಟ್ಟು ನೋಡಿ. ಇದು ಕುಷ್ಕ ಮತ್ತು ತಂದೂರಿ ಚಿಕನ್ ತರಿಸಿದ್ದಾರೆ ಅಕ್ಕ. ಅವ್ರ ಹಸ್ಬೆಂಡ್ ಹೋಗಿ ತೊಗೊಬಂದರು. ಆಲ್ರೆಡಿ ಟೈಮ್ ಬಂದು 10 ಕಾಲ ಆಯಿತು. ನಾನೀಗ ಊಟ ಮಾಡಿ ಮಲ್ಕೋತೀನಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ, ಅದನ್ನು ಶೇರ್ ಮಾಡಿ ಮಲ್ಕೋತೀನಿ. ಕುಕ್ಕರಲ್ಲಿ ಶ್ವೇತಕ್ಕ ಅಕ್ಕ ಬಂದು ನಂದಿನಿ ಅಂತ ಯಾಕೆ ಕೊಟ್ಟಿದ್ದೀರಿ? ಆಕ್ಚುಲಿ ನನ್ನ ಹೆಸರು ಬಂದು ನಂದಿನಿ. ಹಾಂ, ನಮ್ಮ ಮನೆಯವರು ಅದು ಯಾಕೋ ನಂದಿನಿ ಹೆಸರು ನೋಡಿದ್ದು ಯಾರೋ ಎಷ್ಟು ಮೂವೀಸ್ ಸೂಟ್ ಆಗಲ್ಲ ಅಂದ್ಬಿಟ್ಟು ಶ್ವೇತಾ ಅಂತ ಇಟ್ಕೊಂಡವ್ರಾ? ಯಾಕೋ ನಂದಿನಿ ಸರಿಗಿಲ್ಲ ಕಡೆ, ಬೇರೆ ಹೆಸರು ಸರಿ ಮಾಡಿ ಆಲ್ಮೋಸ್ಟ್ ದೆವ್ವದ ಫಿಲಮ್ಗಳಿಗೆ ಎಲ್ಲಾರು ನಂದಿನಿ ನಂದಿನಿ ಅಂತ ಇರೋದು. ಅದು ನಂದಿನಿ ಹೆಸರೆಲ್ಲ ದೂರ ಆಗ್ಬಿಟ್ಟ.
ಆಮೇಲೆ ಅದೊಂದು ಇನ್ನೊಂದು ಈ ಥರನೂ ಸ್ಟೋರಿ ಇದೆ. ಅದಕ್ಕೆ ಬೇಡ ನೀನು ನಾವು 10:45 ಶ್ವೇತಕ ಊಟ ಆಯಿತು ನನಗೆ ಇದು ಕುಷ್ಕ ಮತ್ತು ಅದೆಂತದಕ್ಕ ತಂದೂರಿ ಚಿಕನ್ ತರಿಸಿತ್ತು. ಬಟ್ ನಂಗೆ ತಿನ್ನೋಕ್ಕಾಗಲಿಲ್ಲ. ಸುಷ್ಮುಗೆ ಇಷ್ಟ ಆಗಲಿಲ್ಲ. ಅಕ್ಕ ನಂಗೆ ನಿಜವಾಗ್ಲೂ ತಿನ್ನೋಣ ಅಂತ ಎಷ್ಟು ಪ್ರಯತ್ನ ಪಟ್ರುವೆ ಒಂಥರ ಅಯ್ಯೋ ಚಪಾತಿ ಪಲ್ಯನೇ ಸಾಕತ್ತೆ ಒಂಥರ ಏನು ವಾಕ್ರಕ್ಕೆ ಬಂದಂಗೆ ವಾಮಿಟ್ ಮಾಡ್ದಂಗೆ ಆಯ್ತಲ್ಲ ಅಲ್ವಾ. ನಾವು ತಿಂದಿರೋ ಫುಡ್ಡು ಯಾವಾಗಲೂ ತಿಂದಿರೋ ಫುಡ್ನ ತಿನ್ನಕ್ಕೆ ಹೋದ್ರೆ ನಮ್ಮ ಬಾಡಿ ತಗೊಳಲ್ಲ ಅಲ್ವಾ. ಅಲ್ಲ ಚಿಕನ್ ತಿಂತೀನಿ ನಂಗೆ ಮಸಾಲೆ ಐಟಮ್ ಮಸಾಲೆ ಹಾಕಿರ್ಬೇಕು ರುಬ್ಬಿ ಆ ಥರ. ಈಗ ಇದು ಏನು ತಿಂದೇ ಇಲ್ಲ ಯಾವಾಗಲೂ ಫಸ್ಟ್ ಟೈಮ್. ಈಗ 10 ಮುಕ್ಕಾಲಿ ಹಿಂಗೆ ಅದು ತಿಂದು ತಂದೂರಿ ತಿನ್ನೋಕ್ಕಾಗಲಿಲ್ಲ ಗೈಸ್. ಒಂದು ಪೀಸ್ ಡಸ್ಟ್ಬಿನ್ ಆಗುತ್ತೆ, ಒಂದು ಲೆಗ್ ಪೀಸ್ ಅಷ್ಟೇ ತಿಂದೆ, ಇನ್ನೊಂದು ಪೀಸು ಅವ್ರ ಮಗ ವಿರಾಟ್ಗೆ ಕೊಟ್ಬಿಟ್ಟು ಈಗ ಟೀ ಇಟ್ಟೈತೆ 10 ಮುಕ್ಕಾಲಲ್ಲಿ. ನಮಗೆ ಮಲ್ಕೊಳ್ಳೋದು ಆಲ್ಮೋಸ್ಟ್ 11 ಗಂಟೆ ಆದರೂ ಆಯಿತು ಅಥವಾ 12 ಗಂಟೆ ಆದರೂ ಆಯಿತು. ಇದರಲ್ಲಿ ಚಿಕ್ಕಪೇಟೆಗೆ ಅಂತ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮೆಜೆಸ್ಟಿಕ್ ಬಂದು ಕಾಲ್ ಮಾಡಿದ್ದು, ಅಕ್ಕ ಬೈಕಲ್ಲಿ ಸ್ಕೂಟಿಲಿ ಬಂದು ನನ್ನ ಪಿಕಪ್ ಮಾಡಿದ್ರು. ಮನೆ ಹತ್ರ ಬಂದು ಸ್ಕೂಟಿ ನಿಲ್ಲಿಸಿ ಅದಾದಮೇಲೆ ಅಂಗಡಿ ಹತ್ರ ಹೋಗಿದ್ವಲ್ಲ, ನೀವು ಆಲ್ರೆಡಿ ನೋಡಿದ್ದೀರಿ. ಏನಕ್ಕೆ ಅಂತ ನಾನು ಗೋಲ್ಡ್ ಹಾಕಿದ್ನಲ್ಲ ಅದನ್ನು ಇಸ್ಕೊಬರಕ್ಕೆ ಹೋಗಿದ್ದು. ಸೊ ಏನು ಗೋಲ್ಡು ಏನು ಅಂತ ಹೇಳಿ ಕೀ ಕುಡಿದ್ಬಿಟ್ಟು ಅಲ್ಲಿ ಒಳಗಡೆ ಇಡಕ್ಕೆ ಕೊಟ್ಟಿದ್ದೀನಿ ಅಕ್ಕಂಗೆ. ಅಕ್ಕ ತಗೊಬರ್ತಾರೆ ಇವಾಗ, ಅದನ್ನು ಹಾಕಿ ನಿಮಗೆ ತೋರಿಸ್ತೀನಿ. ನನಗೆ ತುಂಬ ಖುಷಿ, ನನ್ನ ಡ್ರೀಮ್ ಅದು ಫೈನಲಿ ಇವತ್ತು ನನ್ನ ಕೈಗೆ ಸಿಕ್ತು. ಇನ್ನೇನಿದೆ ಸ್ವಲ್ಪ ನಿಮಿಷಗಳಲ್ಲಿ ನನಗೆ ನನ್ನ ಬಾಡಿ ಮೇಲೆ ಇರುತ್ತೆ ಅದು. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ತುಂಬ ಖುಷಿ ಆಯಿತು ನನಗೆ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು. ಅಲ್ಲಿ ಅಕ್ಕ ಬೀರವೇನೋ ಇಟ್ಟಿದ್ರು, ನಾನು ಫ್ರೆಶ್ ಅಪ್ ಆಗೋಕೆ ಹೋದ್ನಲ್ಲ ಹೋಗಿ ಕೊಟ್ಟಿದ್ದೆ ಇಡಿ ಅಂತ. ತುಂಬ ಜನ ಗೆಸ್ ಮಾಡಿದ್ದೀರಾ ನೀವು. ಫೈನಲಿ ನನ್ನ ಡ್ರೀಮ್ ಗೋಲ್ಡ್ ಚಿಕ್ಕದೋ ದೊಡ್ಡದೋ ಬಟ್ ತುಂಬ ಇಷ್ಟಪಟ್ಟು ತುಂಬ ದುಡ್ಡಿಲ್ದಿರೋ ಟೈಮಲ್ಲಿ ಅಡ್ಜಸ್ಟ್ ಮಾಡಿ ಇನ್ನೋರಿಗೆ 2000 ರುಪೀಸ್ 2000 ಸಮಥಿಂಗ್ ಕೊಡಬೇಕು. ಬಟ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡೇಟಾ ಕೊಟ್ಟು ದುಡ್ಡಿರಲಿಲ್ಲ. ಬೆಳಗ್ಗೆ ಅಷ್ಟು ಅಡ್ಜಸ್ಟ್ ಮಾಡಿ ಕೊಡಬೇಕು. ಯಾರನ್ನೂ ಕೇಳಿದೆ 1-2 ಸಾವಿರನ. ಇವಾಗಿಲ್ಲ ಬೆಳಗ್ಗೆ ಹಾಕ್ಕೊಡ್ತೀವಿ ಅಂದರು. ಅವ್ರು ಬೆಳಗ್ಗೆ ಹಾಕ್ಕೊಟ್ರೆ ನಾನು ಅವ್ರಿಗೆ ಕೊಡಬೇಕು. ಬಟ್ ಅವ್ರು ಇಸ್ಕೊಂಡು ಹೋಗಿ ಬಂದು ಕೊಡಿಯೂರಂತೆ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆದಮೇಲೆ ಕೊಡಿಯೂರಂತೆ ಅಂತ ಅಂದರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು. ನಾನು ಬರೋ ತನಕನೂ ಅವರು ಶಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ಕೊಟ್ಬಿಟ್ಟು ಹೋಗೋಕ್ಕೆ. ಬಿಕಾಸ್ ಅವರು ನಾಳೆ ಇರಲ್ಲ, ಊರಿಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ. ಫೈನಲಿ ನಾನು ಗೈಸ್ ದಿಸ್ ಇಸ್ ಮೈ ಗೋಲ್ಡ್ ಇಯರಿಂಗ್ಸ್. ತುಂಬ ಜನ ಗೆಸ್ ಮಾಡಿರ್ತೀರಾ, ಬಿಕಾಸ್ ನಾನು ಹೇಳಿರ್ತೀನಿ ನನಗೆ ಆ ಇಯರಿಂಗ್ಸ್ ತುಂಬ ಇಷ್ಟ, ನಾನು ಮಾಡಿಸ್ಕೋಬೇಕು ಅಂತ ಹೇಳಿ. ಇದೇ ನಾನು ಮಾಡಿಸ್ಕೊಂಡಿರೋ ಇಯರಿಂಗ್ಸು. ನೀಟಾಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ ಅಂತೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ 3 ವರ್ಷದ ಡ್ರೀಮ್ ಇದು ತೊಗೋಬೇಕು ಅಂತ ಹೇಳಿ. ಬೆಳ್ಳಿದು ಸಂತು ಅವರು ನನಗೆ ಲಾಸ್ಟ್ ನನ್ನ ಬರ್ಡೇಗೆ ಅವರು ಇದ್ದಿದ್ದು 2023 ಜೂನ್ 30 ನನಗೆ ನೈಟು ಮಧ್ಯರಾತ್ರಿಲಿ ಕೇಕ್ ಕಟ್ ಮಾಡಿಸಿದ್ರು. 12 ಗಂಟೆಲಿ ಮಲಗಿದವಳನ್ನ ಏಳಿಸಿ ಆವಾಗ ಇದೇ ಥರದೊಂದು ಬೆಳ್ಳಿದು ಮತ್ತು ಇನ್ನೊಂದು ಒಂದು ಬೆಳ್ಳಿದು ಓಲೆ ಗಿಫ್ಟ್ ಕೊಟ್ಟಿದ್ರು. ಯಾಕಂದರೆ ನಾವಿರೋ ಪರಿಸ್ಥಿತಿಲಿ ಕಾಸ್ಟ್ಲಿ ಗಿಫ್ಟ್ ಕೊಡೋ ಥರ ಇರಲಿಲ್ಲ. ಹಾಗೆ ಬೆಳ್ಳಿದು 2 ಜೊತೆ ಓಲೆ ಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಗಿದ್ದು ಈ ಡಿಸೈನು. ನಾನು ಅವತ್ತು ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಡಿಸೈನ್, ನಾನು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತ. ಸಂತಗೂ ಹೇಳಿದ್ದೆ ನಂಗೆ ಈ ಥರ ಗೋಲ್ಡಲ್ಲಿ ಬೇಕು ಡೈಲಿ ಯೂಸ್ಗೆ, ತುಂಬ ಚೆನ್ನಾಗಿದೆ ಅಂತ. ಬಟ್ ಏನು ತೊಗೊಳಕ್ಕಾಗಲಿಲ್ಲ. ಬಟ್ ಇವಾಗ ಈ ಸಲ ಬರ್ಡೇಗೆ ನಾನು ಅಂತ ನನಗೆ ಸೆಲ್ಫ್ ಗಿಫ್ಟ್ಗೆ ಅಂತ ಹೇಳಿ ಹಾಕ್ಕೊಂಡಿದ್ದು. ಬಟ್ ಅವರು ಡಿಸೈನ್ ಮಾಡೋದು ಲೇಟ್ ಆಯಿತು ಅಂತ ಹೇಳಿ ಸೊ ಲೇಟ್ ಮಾಡಿದ್ರು. ಲಾಸ್ಟ್ ವೀಕ್ ಸ್ಯಾಟರ್ಡೆ ನನಗೆ ನೈಟ್ 10 ಗಂಟೆಗೆ ಕಾಲ್ ಮಾಡಿದರು, ರೆಡಿಯಾಗಿದೆ ಬನ್ನಿ ಅಂತ. ನಂಗೆ ಸಂಡೇ ಬೇರೆ ಪ್ಲ್ಯಾನ್ಸ್ ಇತ್ತು, ಬರೋಕ್ಕಾಗಲಿಲ್ಲ. ಈ ಸ್ಯಾಟರ್ಡೇ ನಾನು ಟ್ರಿಪ್ ಹೋಗಬೇಕಿತ್ತು, ಹೋಗಿಲ್ಲ. ಇದನ್ನು ಇಸ್ಕೊಳಕ್ಕೆ ಬಂದೆ. ನೋಡಿ ಚೆನ್ನಾಗಿದೆಯಾ, ನಿಮಗೆ ಡಿಸೈನ್ಸ್ ಇಷ್ಟ ಆಯಿತಾ? ಹೌದು, ಹೆಣ್ಮಕ್ಳು ಕ್ಯೂರಿಯಾಸಿಟಿ ಇರುತ್ತೆ. ಇಷ್ಟೆಲ್ಲ ಸ್ಟೋರಿ ಹೇಳಿದ್ಮೇಲೆ ಅಮೌಂಟ್ ಎಷ್ಟಾಯಿತು, ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಬೇಕಲ್ವಾ. ಟೋಟಲ್ ಗ್ರಾಮ್ಸ್ ಬಂದು ನಾನು 2 ಗ್ರಾಮ್ಸು ಮಾಡೋಕ್ಕೆ ಹೇಳಿದ್ದೆ, ಮಾಡಿಸಿರೋದಲ್ವ, ಹಾಗಾಗಿ 2 ಗ್ರಾಮ್ಸು 170 ಮಿಲಿ ಏನೋ ಆಗಿದೆ. ಇದಕ್ಕೆ ಟೋಟಲ್ ಬಂದು 32,700 ರೂಪಾಯಿ ಆಗಿದೆ ಗೈಸ್. 33,000 ಅಂತ ಅಂದ್ಕೊಳ್ಳಿ ನೀವು, ಓಕೆನಾ. ಸೊ ಡಿಸೈನ್ಸ್ ಚೆನ್ನಾಗಿದೆಯಾ, ಏನು ಇಷ್ಟ ಆಯಿತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಕಿವಿಗೆ ಇವಾಗಲೇ ಹಾಕೋತಾ ಇದ್ದೀನಿ. ಇದು ಗೋಲ್ಡ್ ಇಯರಿಂಗ್ಸು ನಾನು ತಂಗಿದ್ದು. ಸೊ ಇದನ್ನು ತೆಗೆದು ಇವಾಗ ನನ್ನ ಹೊಸ ಇಯರಿಂಗ್ಸ್ನ ಹಾಕೊಳ್ಳೋಣ, ಹೇಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಹಾಕ್ಕೊಂಡಿದ್ದೀನಿ ನನ್ನ ಕಿವಿಗೆ, ಈ ಥರ ಕಾಣ್ತಾ ಇದೆ.
ಕತ್ಲೆ ಅಲ್ವಾ ಇವಾಗ ತೋರ್ಸೋಕ್ಕಾಗ್ತಾ ಇಲ್ಲ, ನೀಟಾಗಿ ನನ್ನ ಕ್ಯಾಮ್ರಾ ಜಸ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ, ಈ ಥರ ಇದೆ. ಬಟ್ ಅದು ಚಪ್ಪಟೆ ಥರ ಇದೆ ಇದು. ನನ್ನ ಬೆಳ್ಳಿದು ಒಂದು ಸ್ವಲ್ಪ ಚೆನ್ನಾಗಿ ಅನಿಸೋದು ಕೂತ್ಕೊಳ್ಳೋದು, ಇದೊಂಥರ ಚಪ್ಪಟೆ ಥರ ಇದೆ. ಓಕೆ, ಬೆಳಗ್ಗೆಗೆ ನೀಟಾಗಿ ನೋಡ್ಕೋತೀನಿ. ಸೊ ಇವಾಗ ಟೀ ಇದೆ ನನಗೋಸ್ಕರ ಪಾಪ ಮೆಜೆಸ್ಟಿಕ್ಗೆ ಬಂದು ನಾನು ಕರ್ಕೊಂಡೋಗಿ ಎಲ್ಲ ಶಾಪ್ ಹತ್ರ ಬಂದು ಅಲ್ಲಿಂದ ಬಂದು ನನಗೆ ಊಟ ತಂದು ನಾನ್ ವೆಜ್ ಪಾಪ ಅವ್ರು ತಿನ್ನಲ್ಲ, ಆದರೆ ನನಗೋಸ್ಕರ ತಂದು ಈಗ 11 ಗಂಟೆ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಅವರ ರೂಮಲ್ಲಿ ಮಲ್ಕೊಂಡ್ರು ಗೈಸ್. ಇವ್ರ ಮಕ್ಕಳು ಮತ್ತು ಹಬಿ ಎಲ್ಲ ನಾವು ಈ ರೂಮಲ್ಲಿ ಮಲ್ಕೋತೀವಿ. ಇವಾಗ 11 ಗಂಟೆಯಲ್ಲಿ ಟೀ ಕುಡಿತಾ ಇದ್ದೀವಿ. ಟೀ ಬೇಡ ಕಣಕ ಅಂತ ಹೇಳಿದ್ರು ಕೇಳಲಿಲ್ಲ, ಯಾಕಂದರೆ ನಾನು ಅಷ್ಟು ಟೀ ಕುಡಿತೀನಿ ಅಂತ ಅಕ್ಕಂಗೆ ಗೊತ್ತು. 11 ಗಂಟೆಲಿ ಬೇಡ ಕಣಕ ಅಂದರು ಇಟ್ಟೈತೆ, ಇಲ್ಲ ನಾನು ಸಂಜೆನೂ ಟೀ ಕುಡ್ದಿಲ್ಲ, ಕುಡಿಯೋಣ ಇರು ಅಂತ ಹೇಳಿ. ಹಾಗೆ ಅಕ್ಕನ ಡ್ರೆಸ್ಸು ಕೊಡ್ತು, ನಾನು ಫ್ರೆಶ್ ಅಪ್ ಆಗಿ ಅಕ್ಕನೊಂದು ಟೀ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆಲೆ ಬೇಗ ಹೋಗಬೇಕು ಗೈಸ್. ದೊಡ್ಡಮ್ಮ 8 ಗಂಟೆ ಅಷ್ಟರಲ್ಲೇ ಬಾ ಅಂತ ಅಂದಿದ್ದಾರೆ. ಬೆಳಗ್ಗೆಲೆ ಎದ್ದು ಹೋಗಬೇಕು.